ಹಾಯ್ ಹಲೋ ನಮಸ್ಕಾರ. ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್. ಇವತ್ತು ನಾವಿರೋದು ಮೈಸೂರಿನ SVP ನಗರಲ್ಲಿರುವಂತಹ ಪೊಲೀಸ್ ಲೇಔಟ್ ಸೆಕೆಂಡ್ ಸ್ಟೇಜಲ್ಲಿ. ನೀವೇನು ನೋಡ್ತಾ ಇದ್ದೀರಾ, ಇದು 2040 ಕಟ್ಟಿರುವಂಥ ಡಬಲ್ ಫ್ಲೋರ್ ಮನೆ ಆಗಿದೆ. ಈ ಮನೆಯನ್ನು ನೀವು ಆರಾಮಾಗಿ ರೆಂಟಲ್ ಪರ್ಪಸ್ಗೆ ಕೂಡ ಕೊಡ್ಕೊಬೋದು. ಬನ್ನಿ ಈ ಮನೆಯ ಕಂಪ್ಲೀಟ್ ಹೋಮ್ ಟೂರ್ ಮಾಡಿಸ್ತೀನಿ. ಮನೆ ಒಳಗೂ ಹೋಗೋದಕ್ಕಿಂತ ಮೊದಲು ನೀವು ಮನೆ ಮುಂದೆ ನೋಡ್ತಾ ಇದ್ದೀರಾ ನೋಡಿ, ಇಲ್ಲಿ ಆರಾಮಾಗಿ ಏನಿಲ್ಲ ಅಂದ್ರೂ ಒಂದು ಕಾರ್ನ ಆರಾಮಾಗಿ ಪಾರ್ಕ್ ಮಾಡ್ಕೊಬೋದು. ಹಾಗೆ ನೀವು ಮನೆ ಮುಂದೆ ನೋಡ್ತಿರ್ಬೋದು 30 ಫೀಟ್ ರೋಡ್ ಕೂಡ ಕೊಟ್ಟಿದ್ದಾರೆ. ಬನ್ನಿ ಈ ಮನೆ ಒಳಗಡೆ ಹೋಗೋಣ. ಸೊ ಮನೆ ಒಳಗಡೆ ಹೋಗೋದಕ್ಕಿಂತ ಮೊದಲು ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಮನೆ ಮುಂದೆನೇ ನಿಮಗೆ ಪಾರ್ಕ್ ಇದೆ. ಸೊ ಇದರಿಂದ ನಿಮಗೆ ಗಾಳಿ ಬೆಳಕಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತಾನೆ ಹೇಳ್ಬೋದು. ಹಾಗೆ ನೀವು ಇಲ್ಲಿ ಗೇಟ್ ಏನ್ ನೋಡ್ತಾ ಇದ್ದೀರಾ, ಇದನ್ನ ಕಂಪ್ಲೀಟ್ ಆಗಿ MS ಸ್ಟೀಲ್ ಇಂದ ಮಾಡಿರುವಂತ ಗೇಟ್ ನ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ನೀವು ಮನೆ ಒಳಗಡೆ ಅಂದ್ರೆ ಗೇಟ್ ಒಳಗಡೆ ನೀವು ಬರ್ತಿದ್ದಾಗೆ ನೀವು ಇಲ್ಲಿ ನೋಡಬಹುದು, ನಿಮಗೆ ಆಂಟಿ ಸ್ಕಿಡ್ ಟೈಲ್ಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನೀವು 2 ಗಾಡಿನ ಆರಾಮಾಗಿ ನೀವು ಪಾರ್ಕ್ ಕೂಡ ಮಾಡ್ಕೊಳ್ಬಹುದು. ಸೊ ಈ ಮನೆಯ ಒಳಗಡೆ ಹೋಗೋದಕ್ಕಿಂತ ಮೊದಲು ಈ ಮನೆಯ ಫೇಸಿಂಗ್ ವಿಚಾರಕ್ಕೆ ಬಂದ್ವಿ ಅಂತ ಅಂದ್ರೆ ಸೌತ್ ಫೇಸಿಂಗ್ ಸೈಟ್ ಆಗಿರುತ್ತೆ, ಹಾಗೇನೆ ಈಸ್ಟ್ ಫೇಸಿಂಗ್ ಡೋರ್ ಆಗಿರುತ್ತೆ. ಹಾಗೇನೆ ಈ ಮನೆ ಬಂದು ಕಂಪ್ಲೀಟ್ ಆಗಿ ಮೂಡ ಅಪ್ರೂವ್ ಪ್ರಾಪರ್ಟಿ ಆಗಿರುತ್ತದೆ. ಬನ್ನಿ ಈ ಮನೆಯ ಒಳಗಡೆ ಹೋಗೋಣ. ಸೊ ನೀವು ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ಇದು ಈ ಮನೆಯ ಮೇನ್ ಡೋರ್ ಆಗಿರುತ್ತೆ. ಈ ಮೇನ್ ಡೋರ್ ನ ಅವರು ಕಂಪ್ಲೀಟ್ಲಿ ಫಸ್ಟ್ ಇಂದಾನೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅಂಡ್ ಎಷ್ಟು ಬ್ಯೂಟಿಫುಲ್ ಅಂಡ್ ಸ್ಟೈಲಿಶ್ ಆಗಿ ಮಾಡಿದ್ದಾರೆ ಅಂತ ನೀವು ನೋಡ್ಬೋದು. ಅಂಡ್ ಇಲ್ಲಿ ಕೊಟ್ಟಿರುವಂತ ಫಿಟ್ಟಿಂಗ್ಸ್ ಕೂಡ ಬಂದು ಐಕ್ಯೂಬಾ ಫಿಟ್ಟಿಂಗ್ಸ್ ಆಗಿರುತ್ತೆ. ಬನ್ನಿ ಈ ಮನೆಯ ಲಿವಿಂಗ್ ಏರಿಯಾನ ನೋಡೋಣ. ಸೊ ನೀವೇ ನೋಡ್ತಿರ್ಬೋದು, ಇದು ಈ ಮನೆಯ ಲಿವಿಂಗ್ ಏರಿಯಾ ಅಂತಾನೆ ಹೇಳ್ಬೋದು. ಎಷ್ಟು ಸ್ಪೇಷಿಯಸ್ ಅಂಡ್ ದೊಡ್ಡದಾಗಿ ಕೊಟ್ಟಿದ್ದಾರೆ ಅಂತ ನೀವೇ ನೋಡ್ಬೋದು. ಅಂಡ್ ಇಲ್ಲಿ ಏನಿಲ್ಲ ಅಂತಂದ್ರೆ ನೀವು ಆರಾಮಾಗಿ ಒಂದು ಸೋಫಾ ಹಾಕೊಳ್ಬಹುದು. ಹಾಗೆ ನೀವು ಹಿಂದೆ ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಒಂದು TV ಕ್ಯಾಬಿನೆಟ್ ನ ಕೂಡ ಕೊಟ್ಟಿದ್ದಾರೆ ಅಂತ. ಅಂಡ್ ನೀವು ಇಲ್ಲಿ ಏನಿಲ್ಲ ಅಂತಂದ್ರೆ ಒಂದು 50 to 60 ಇಂಚಸ್ ಟಿವಿನ ಆರಾಮಾಗಿ ಹಾಕೊಳ್ಬಹುದು ಅಂತಾನೆ ಹೇಳ್ಬೋದು. ಶೋಕೇಸ್ ಐಟಮ್ಸ್ ನ ಇಡೋದಕ್ಕೆ ನಿಮ್ಗೆ ಇಲ್ಲಿ ಸ್ಪೇಸ್ ನ ಕೂಡ ಪ್ರೊವೈಡ್ ಮಾಡ್ತಿದ್ದಾರೆ. ಹಾಗೆ ನೀವು ಇಲ್ಲಿ ಮೇಲ್ಗಡೆ ನೋಡ್ಬೋದು, POP ಇಂದ ಮಾಡಿರುವಂತ ಫಾಲ್ ಸೀಲಿಂಗ್ ನ ಕೂಡ ಕೊಟ್ಟಿದ್ದಾರೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ. ಹಾಗೆ ನಿಮ್ಗೆ ಅಲ್ಲೊಂದು ಫ್ಯಾನ್ ಕೂಡ ಇದೆ. ಪುಟ್ಟದಾಗಿ ಒಂದು ನಮಗೆ ಇಲ್ಲಿ ಶೋಕೇಸ್ ನ ಕೂಡ ಕೊಟ್ಟಿದ್ದಾರೆ. ಹಾಗೆ ಅದ್ರ ಮೇಲ್ಗಡೆ ನಿಮಗೆ ಒಂದು ಡಿಸೈನಿಂಗ್ ಲೈಟ್ ನ ಕೂಡ ಕೊಟ್ಟಿದ್ದಾರೆ. ಇದು ಈ ಮನೆಗೆ ಒಂದು ಗುಡ್ ಲುಕ್ ನ ಕೊಡ್ತಿದೆ ಅಂತಾನೆ ಹೇಳ್ಬೋದು. ಹಾಗೆ ಬನ್ನಿ ಈ ಮನೆಯ ಫಸ್ಟ್ ಬೆಡ್ರೂಮ್ ನ ನಾನು ತೋರಿಸ್ತೀನಿ. ಇದು ಈ ಮನೆಯ ಫಸ್ಟ್ ಬೆಡ್ರೂಮ್ ಅಂತಾನೆ ಹೇಳ್ಬೋದು. ನೀವೇ ನೋಡ್ತೀರಾ ಎಷ್ಟು ಸ್ಪೇಷಿಯಸ್ ಆಗಿ ಈ ಬೆಡ್ರೂಮ್ ನ ಕೂಡ ಕೊಟ್ಟಿದ್ದಾರೆ ಅಂತ. ನೀವು ಇಲ್ಲಿ ಏನಿಲ್ಲ ಅಂತಂದ್ರೆ ಆರಾಮಾಗಿ ಕಿಂಗ್ ಸೈಜ್ ಬೆಡ್ ನ ಹಾಕಿ ಆ ಕಡೆ ಈ ಕಡೆ ಓಡಾಡೋಷ್ಟು ನಿಮಗೆ ಸ್ಪೇಸ್ ನ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಸ್ಲೈಡಿಂಗ್ ವಾರ್ಡ್ರೋಬ್ ನ ಕೂಡ ಕೊಟ್ಟಿದ್ದಾರೆ. ಹಾಗೆ ಮೇಲೆ ಕೂಡ ನೋಡಬಹುದು, ನಿಮಗೆ ಸ್ಟೋರೇಜ್ಗೆ ಕೂಡ ನಿಮಗೆ ಇಲ್ಲಿ ಸ್ಪೇಸ್ ನ ಪ್ರೊವೈಡ್ ಮಾಡಿದ್ದಾರೆ. ನಿಮಗೆ ಇಲ್ಲಿ ಒಂದು ಡ್ರೆಸ್ಸಿಂಗ್ ಮಿರರ್ ನ ಕೂಡ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಹಾಗೆ ಈ ಕಡೆ ಬಂದ್ರೆ ನೀವು ಇಲ್ಲಿ ನೋಡಬಹುದು ಅಟ್ಯಾಚ್ ವಾಶ್ರೂಮ್ ಕೂಡ. ಅಂಡ್ ಅದು ಕಂಪ್ಲೀಟ್ಲಿ ನಿಮಗೆ ವೆಸ್ಟರ್ನ್ ಟಾಯ್ಲೆಟ್ ಆಗಿರುತ್ತೆ. ಬನ್ನಿ ಈ ಮನೆಯ ಸೆಕೆಂಡ್ ಬೆಡ್ರೂಮ್ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಸೆಕೆಂಡ್ ಬೆಡ್ರೂಮ್ಗೆ ಹೋಗೋದಕ್ಕಿಂತ ಮೊದಲು ನೀವು ಇಲ್ಲಿ ನೋಡ್ತಾ ಇರ್ಬೋದು, ಒಂದು ದೇವ್ರ ಮನೆ ಕೂಡ ಇದೆ. ವಾಸ್ತು ಪ್ರಕಾರ ಮಾಡಿರುವಂತ ಒಂದು ದೇವ್ರ ಮನೆ ಅಂತಾನೆ ಹೇಳ್ಬೋದು. ನೀವು ಒಳಗಡೆ ನೋಡ್ತಿರ್ಬೋದು, ನಿಮ್ಗೆ ಇಲ್ಲಿ ಸ್ಟೋರೇಜ್ ಕೂಡ ನಿಮ್ಗೆ ಇಲ್ಲಿ ಸ್ಪೇಸ್ ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಆರಾಮಾಗಿ ಏನಿಲ್ಲ ಅಂದ್ರೆ ಒಬ್ರು ಕುತ್ಕೊಂಡು ಪೂಜೆ ಅಂತೂ ಮಾಡ್ಬೋದು. ಅಂಡ್ ಇದನ್ನ ಕಂಪ್ಲೀಟ್ ಆಗಿ ನಿಮ್ಗೆ ಫಸ್ಟ್ ಇಂದ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಎಷ್ಟು ಡಿಸೈನ್ ಆಗಿ ಮಾಡಿದ್ದಾರೆ. ಅಂಡ್ ಇಲ್ಲಿ ನಿಮ್ಗೆ ಒಂದು ವಾಸ್ತು ಪ್ರಕಾರವಾಗಿ ನಿಮ್ಗೆ ಈ ದೇವರ ಮನೆನ ಕೂಡ ಈಸ್ಟ್ ಫೇಸಿಂಗ್ ಡೋರ್ ಅಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಬನ್ನಿ ಈ ಮನೆಯ ಸೆಕೆಂಡ್ ಬೆಡ್ರೂಮ್ ಹೇಗಿದೆ ಅಂತ ತೋರಿಸ್ತೀನಿ. ಅಂಡ್ ನೀವೇನ್ ನೋಡ್ತಾ ಇದ್ದೀರಾ, ಇದೇ ಈ ಮನೆಯ ಸೆಕೆಂಡ್ ಬೆಡ್ರೂಮ್. ನೀವು ಇಲ್ಲಿ ಏನಿಲ್ಲ ಅಂತಂದ್ರೂ ಒಂದು ಕ್ವೀನ್ ಸೈಜ್ ಬೆಡ್ ನ ಆರಾಮಾಗಿ ಹಾಕೊಳ್ಬಹುದು. ಅಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಿಮಗೆ ವಿಂಡೋಸ್ ಕೂಡ ಕೊಟ್ಟಿದ್ದಾರೆ. ನಿಮಗೆ ಆರಾಮಾಗಿ ಇಲ್ಲಿ ಯಾವುದೇ ರೀತಿಯಾದಂಥ ಗಾಳಿ ಬೆಳಕಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತಾನೂ ಹೇಳ್ಬೋದು. ಹಾಗೆ ನೀವು ಇಲ್ಲಿ ಮೇಲ್ಗಡೆ ಕೂಡ ನೋಡ್ಬೋದು, ಕರ್ಟನ್ ರಾಡ್ ನ ಕೂಡ ನಿಮಗೆ ಅವ್ರ ಕಡೆಯಿಂದನೇ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಈ ಕಡೆ ಬಂದ್ರೆ ನೀವು ಇಲ್ಲಿ ನೋಡ್ಬೋದು, ಇಲ್ಲೂ ಕೂಡ ಸ್ಲೈಡಿಂಗ್ ವಾರ್ಡ್ರೋಬ್ ನ ಕೊಟ್ಟಿದ್ದಾರೆ. ಅಂಡ್ ಮೇಲ್ಗಡೆ ನಿಮಗೆ ಸ್ಟೋರೇಜ್ ಕೂಡ ಕೊಟ್ಟಿದ್ದಾರೆ. ಸೊ ನಿಮಗೆ ಇಲ್ಲೂ ಕೂಡ ಯಾವುದೇ ರೀತಿ ಸ್ಟೋರೇಜ್ಗೆ ಪ್ರಾಬ್ಲಮ್ ಇಲ್ಲ ಅಂತಾನೆ ಹೇಳ್ಬೋದು. ಬನ್ನಿ ಈ ಮನೆಯ ಕಿಚನ್ ಹೇಗಿದೆ ಅಂತ ತೋರಿಸ್ತೀನಿ. ಸೊ ನೀವಾಗ ಏನ್ ನೋಡ್ತಾ ಇದ್ರೆ, ಇದು ಈ ಮನೆಯ ಮಾಡ್ಯುಲರ್ ಕಿಚನ್ ಅಂತಾನೆ ಹೇಳ್ಬೋದು. ಇಲ್ಲಿ ಕೊಟ್ಟಿರೋದು ಕಂಪ್ಲೀಟ್ ಎಲ್ಲ ನಿಮಗೆ ಸಾಫ್ಟ್ ಕ್ಲೋಸಿಂಗ್ಸ್ ಆಗಿದೆ. ಗ್ಯಾಸ್ ಪಾಯಿಂಟ್ ನ ಕೂಡ ನಿಮ್ಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ನೀವು ಇಲ್ಲಿ ಕೂಡ ನೋಡ್ಬೋದು, ನಿಮಗೆ ಸ್ಟೋರೇಜ್ಗೂ ಕೂಡ ನಿಮ್ಗೆ ಇಲ್ಲಿ ಒಂದು ಕ್ಯಾಬಿನೆಟ್ ನ ನಿಮಗೆ ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ರೀತಿ ನಿಮಗೆ ಸ್ಟೋರೇಜ್ ಇದ್ರೂ ಕೂಡ ನೀವು ಸ್ಟೋರ್ ಮಾಡ್ಕೊಳ್ಬಹುದು. ಅಂಡ್ ಈ ಕಡೆ ನೋಡ್ತಾ ಇದ್ದೀರಾ, ನಿಮ್ಗೆ ಇಲ್ಲೂ ಕೂಡ ಒಂದು ಸ್ಟೋರೇಜ್ ನ ಕೊಟ್ಟಿದ್ದಾರೆ ಪುಟ್ಟದಾಗಿ. ಅಂಡ್ ಇಲ್ಲಿ ನಿಮಗೆ ಏಜ್ ಅಂದ್ರೆ ನಿಮಗೆ ವಾಟರ್ ಪ್ಯೂರಿಫೈಯರ್ ಹಾಕೊಳ್ಳೋದಕ್ಕೆ ನಿಮಗೆ ಏಜ್ ಪಾಯಿಂಟ್ ಕೂಡ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ನೀವು ಇಲ್ಲಿ ಸಿಂಕ್ ನ ಕೂಡ ನೋಡಬಹುದು. ಈ ಮನೆ ಹೇಗಿದೆ ಅಂತ ನೋಡಾಯ್ತು. ಬನ್ನಿ ಈ ಮನೆಯ ಯುಟಿಲಿಟಿ ಏರಿಯಾ ಹೇಗಿದೆ ಅಂತ ತೋರಿಸ್ತೀನಿ.
ಇದೇ ಈ ಮನೆಯ ಯುಟಿಲಿಟಿ ಏರಿಯಾ ಆಗಿರುತ್ತೆ. ಅಂಡ್ ನೀವು ಇಲ್ಲಿ ಒಂದು ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಷ್ಟು ನಿಮಗೆ ಸ್ಪೇಸ್ನಲ್ಲಿ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ನೀವು ಮೇಲ್ಗಡೆ ನೋಡ್ತಿರ್ಬೋದು, ಇಲ್ಲಿ 2 ಮನೆ ಇರೋದ್ರಿಂದ ನಿಮಗೆ 2 ಮೋಟರ್ನ ಕೂಡ ಅವರೇ ನಿಮಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸಮ್ ಕೂಡ ಇದೆ, ಹಾಗೇನೆ ಬೋರ್ವೆಲ್ ಕೂಡ ಇದೆ. ಆ ಸಮ್ ಬಂದು 5000 ಲೀಟರ್ ಕೆಪಾಸಿಟಿ ಇರುವಂತ ಸಂಪ್ನ ನಮ್ಗೆ ಇಲ್ಲಿ ಅವರು ಕೊಟ್ಟಿದ್ದಾರೆ. ಇದು ಈ ಮನೆಯ ಕಾಮನ್ ಟಾಯ್ಲೆಟ್ ಆಗಿರುತ್ತೆ. ಇದು ಬಂದು ಇಂಡಿಯನ್ ಟಾಯ್ಲೆಟ್ ಆಗಿರುತ್ತೆ. ಅಂಡ್ ಇಲ್ಲಿ ಕೊಟ್ಟಿರುವಂತ ಫಿಟ್ಟಿಂಗ್ಸ್ ಬಂದು ಒನಿಡಾ ಐಬಿಒ ಫಿಟ್ಟಿಂಗ್ಸ್ ಆಗಿರುತ್ತೆ. ಹಾಗೆ ನೀವು ಇಲ್ಲಿ ನೋಡ್ಬೋದು, ಈ ಮನೆಗೆ ಯೂಸ್ ಮಾಡಿರೋದು ಬಂದು ವಿಗಾರ್ಡ್ ವಯರ್ಸ್ ಹಾಗೆ ಐಫೈ ಸ್ವಿಚಸ್ ನ ಯೂಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಮನೆಯ ಫಸ್ಟ್ ಫ್ಲೋರ್ ಹೇಗಿದೆ ಅಂತ ಕಂಪ್ಲೀಟ್ ಆಗಿ ನೋಡ್ತು. ಬನ್ನಿ ಈ ಮನೆಯ ಸೆಕೆಂಡ್ ಫ್ಲೋರ್ ಹೇಗಿದೆ ಅಂತ ನಾನು ತೋರಿಸ್ತೀನಿ. ಮನೆ ಮೇಲ್ಗಡೆ ಹೋಗೋದಕ್ಕಿಂತ ಮೊದಲು ನಾವು ಇಲ್ಲಿ ನೋಡೋಣ. ಸ್ಟೆಪ್ಸ್ ಕೆಳಗಡೆ ನಿಮಗೆ ಇಲ್ಲಿ ಗ್ಯಾಸ್ ಪಾಯಿಂಟ್ ನ ಕೂಡ ಕೊಟ್ಟಿದ್ದಾರೆ. ಅದು ಕೂಡ ಕಂಪ್ಲೀಟ್ ಆಗಿ MST ಇಂದಾನೆ ಮಾಡಿರೋದು. ನಾನು ಆಗ್ಲೇ ಹೇಳಿದೆ ನಿಮಗೆ ಇಲ್ಲಿ 2 ಫ್ಲೋರ್ ಇರೋದು, ನಿಮಗೆ ಸೆಪರೇಟ್ ಆಗಿ ನಿಮಗೆ ಗ್ಯಾಸ್ ಪಾಯಿಂಟ್ ನ ಕೂಡ ಅವ್ರು ನಿಮಗೆ ಕೊಟ್ಟಿದ್ದಾರೆ. ಹಾಗೆ ನೀವು ಮನೆ ಹಿಂದೆ ಬಂದ್ರೆ ಇಲ್ಲಿ ನಿಮಗೆ 2 ಫೀಟ್ ಸೆಟ್ ಬ್ಯಾಕ್ ನ ಕೂಡ ಕೊಟ್ಟಿದ್ದಾರೆ. ಸೊ ಇದರಿಂದ ನಿಮಗೆ ಯಾವುದೇ ರೀತಿಯಾದಂತಹ ಗಾಳಿ ಬೆಳಕಿಗೆ ಪ್ರಾಬ್ಲಮ್ ಇಲ್ಲ ಅಂತಾನೆ ಹೇಳ್ಬೋದು. ಬನ್ನಿ ಈ ಮನೆಯ ಮೇಲ್ಗಡೆ ಹೋಗೋಣ. ಅಂಡ್ ನಾವು ಮೇಲ್ಗಡೆ ಹೋಗೋದಕ್ಕಿಂತ ಮೊದಲು ನೀವು ಇಲ್ಲಿ ಸ್ಟೆಪ್ಸ್ ಅಲ್ಲಿ ನೋಡ್ತಾ ಇದ್ರೆ ಇದನ್ನ ಕಂಪ್ಲೀಟ್ ಆಗಿ ಆಂಟಿ ಡ್ಯಾಮ್ ಪ್ರೂಫ್ ಪೇಂಟ್ ಮಾಡಿದ್ದಾರೆ. ಹಾಗೇನೆ ಇದನ್ನ ಕಂಪ್ಲೀಟ್ ಆಗಿ MST ಇಂದ ಮಾಡಿದ್ದಾರೆ. ಇದು ಈ ಮನೆಯ ಫಸ್ಟ್ ಫ್ಲೋರ್ ಆಗಿರೋದ್ರಿಂದ ನಿಮಗೆ ಈ ಮನೆಯಲ್ಲಿ ನಿಮಗೆ ಬಾಲ್ಕನಿ ಕೂಡ ಸಿಗುತ್ತೆ. ಹಾಗೆ ನಿಮಗೆ ಎದುರುಗಡೆ ನಾನು ಆಗ್ಲೇ ಹೇಳಿದಾಗೆ ಪಾರ್ಕ್ ಇರೋದ್ರಿಂದ ಯಾವುದೇ ರೀತಿಯಾದಂತಹ ಗಾಳಿ ಬೆಳಕಿಗೆ ಪ್ರಾಬ್ಲಮ್ ಇಲ್ಲ ಅಂತಾನೆ ಹೇಳ್ಬೋದು. ಬನ್ನಿ ಈ ಮನೆ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ. ನೀವು ಕೆಳಗಡೆ ಮನೆ ಏನ್ ನೋಡಿದ್ರೆ ಅದೇ ರೀತಿ ಇದು ಕೂಡ ಸೇಮ್ ಟು ಸೇಮ್ ಅದೇ ರೀತಿ ಇದೆ. ನೀವು ಇದನ್ನ ಆರಾಮಾಗಿ ರೆಂಟ್ ಪರ್ಪಸ್ಗೆ ಕೂಡ ಕೊಡ್ಬೋದು. ಈ ಮನೆ ಒಳಗಡೆ ಹೇಗಿದೆ ಅಂತ ನೋಡೋಣ. ಈಗ ಮನೆಯ ಫಸ್ಟ್ ಫ್ಲೋರ್ ಹೇಗಿದೆ ಅಂತ ನೋಡಾಯ್ತು. ಬನ್ನಿ ಈ ಮನೆಯ ಟೆರಸ್ ಹೇಗಿದೆ ಅಂತ ನೋಡೋಣ. ನೀವು ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ಇದು ಈ ಮನೆಯ ಟೆರಸ್ ಆಗಿರುತ್ತೆ. ಈ ಟೆರಸ್ ಕೂಡ ಅವರು ಕಂಪ್ಲೀಟ್ ಆಗಿ ಅವರು ಆಂಟಿ ಡ್ಯಾಮ್ ಪ್ರೂಫ್ ಪೇಂಟ್ ನ ಮಾಡಿದ್ದಾರೆ. ಪ್ಲಸ್ ಈ ಮನೆಯ ಮೇನ್ ಅಡ್ವಾಂಟೇಜ್ ಏನು ಅಂತ ಅಂದ್ರೆ ನಿಮಗೆ ಟೆರಸ್ ಅಲ್ಲಿ ಒಂದು ರೂಮ್ ಕೂಡ ಇದೆ. ನೀವು ಈ ರೂಮ್ ನ ಸ್ಟೂಡೆಂಟ್ಸ್ ಗೆ ಹಾಗೆ ಬ್ಯಾಚುಲರ್ಸ್ ಗೆ ನೀವು ರೆಂಟ್ ಕೂಡ ಕೊಡಬಹುದು. ವಿತ್ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ ಇದಕ್ಕೆ. ಹಾಗೆ ರೂಮ್ ಪಕ್ಕದಲ್ಲೇ ನೀವು ನೋಡಬಹುದು, ಇದನ್ನ ನೀವು ಕಂಪ್ಲೀಟ್ ಆಗಿ MST ಇಂದ ಮಾಡಿರುವಂತಹ ಸ್ಟೆಪ್ಸ್ ನ ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಸೆಪರೇಟ್ ಟ್ಯಾಂಕ್ ನ ಕೂಡ ಕೊಟ್ಟಿದ್ದಾರೆ. ಅದು ಬಂದು ನಿಮಗೆ 750 ಲೀಟರ್ಸ್ ಆಗಿರುತ್ತದೆ. ಹಾಗೆ ನಿಮ್ಗೆ ಇಲ್ಲಿ ಅವರು ಬಟ್ಟೆ ಒಗೆಯೋದಕ್ಕೆ ಕಲ್ಲ ಕೂಡ ಅವರು ನಿಮಗೆ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು, ಬಟ್ಟೆ ಒಣಗಾಕೋದಕ್ಕೆ ನಿಮಗೆ ಅವರು ಟೀ ಸ್ಟ್ಯಾಂಡ್ ನ ಕೂಡ ಅವರು ನಿಮಗೆ ಇಲ್ಲಿ ಹಾಕೊಟ್ಟಿದ್ದಾರೆ. ಇನ್ನು ಈ ಮನೆಯ ಕನ್ಸ್ಟ್ರಕ್ಷನ್ ವಿಚಾರಕ್ಕೆ ಬಂದ್ರೆ ಈ ಮನೆಯನ್ನ ಕಂಪ್ಲೀಟ್ ಆಗಿ 10 ಪಿಲ್ಲರ್ಸ್ ಹಾಗೆ ರೆಡ್ ಬ್ರಿಕ್ಸ್ ನ ಯೂಸ್ ಮಾಡಿ ಕಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಈ ಮನೆಯ ಸಿಮೆಂಟ್ ವಿಚಾರಕ್ಕೆ ಬಂದ್ರೆ ರಾಮ್ಕೋ ಸಿಮೆಂಟ್ ಹಾಗೇನೆ ಪೇಂಟ್ ವಿಚಾರಕ್ಕೆ ಬಂದ್ರೆ ಏಷ್ಯನ್ ಪೇಂಟ್ಸ್ ನ ಯೂಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಈ ಮನೆಯ ಅಮಿನಿಟೀಸ್ ಬಗ್ಗೆ ನೋಡೋದಾದ್ರೆ ತಿರುಮಲ ಸ್ಕೂಲ್ ಹಾಗೇನೆ ನಿರ್ಮಲಾ ಹಾಸ್ಪಿಟಲ್ ನಿಮಗೆ ಪಕ್ಕದಲ್ಲಿದೆ ಅಂತಾನೆ ಹೇಳ್ಬೋದು. ಹಾಗೆ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಮತ್ತೆ ಡೈಲಿ ಎಸೆನ್ಷಿಯಲ್ ನೋಡೋದಾದ್ರೆ ನಿಮಗೆ ವಿತಿನ್ 500 ಮೀಟರ್ಸ್ ಅಲ್ಲಿ ನಿಮ್ಗೆಲ್ಲ ಸಿಕ್ಬಿಡುತ್ತೆ ಅಂತಾನೆ ಹೇಳ್ಬೋದು. ಇಷ್ಟೆಲ್ಲ ಅಮಿನಿಟೀಸ್ ಕೊಟ್ಟು ಈ ಮನೆಗೆ ಕೋಟ್ ಮಾಡ್ತಾ ಇರೋ ಪ್ರೈಸ್ ಬಂದು 1,10,00,000. ಈ ಮನೆ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಕೆಳಗಡೆ ಕಾಣಿಸ್ತಿರುವಂತ ನಮಗೆ ಕಾಲ್ ಮಾಡಿ, ನಮ್ಮ ಆಫೀಸ್ಗೆ ಕೂಡ ಬಂದು ನೀವು ಬುಕಿಂಗ್ ಮಾಡಬಹುದು. ನಮ್ ಕಡೆಯಿಂದ ಫ್ರೀ ವಿಸಿಟಿಂಗ್ಸ್ ಕೂಡ ಇರುತ್ತೆ. ಇದೇ ರೀತಿ ಹೆಚ್ಚು ಪ್ರಾಪರ್ಟಿಗಳನ್ನ ನಿಮ್ಮ ಮುಂದೆ ತರ್ತಾ ಇರ್ತೀವಿ. ಅಲ್ಲಿ ತನಕ ನಮ್ಮ ಪೇಜ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಜೈ ಶ್ರೀರಾಮ್.